ಓಕೆ, ವಿ ವರ್ ಟಾಕಿಂಗ್ ಅಬೌಟ್ ಬಣ್ಣದ ಲೈಫ್. ಟೇಕ್ ಕಲರ್ಫುಲ್ ರಂಗೋಲಿಗಳಲ್ಲಿ ತಮ್ಮಗೂ ಮತ್ತು ಬಣ್ಣಕ್ಕೂ ಒಂದು ನಂಟಿದೆ. ಆ ನಂಟಿನ ಬಗ್ಗೆ ಕೂಡ ಹೇಳಿದ್ರಿ, ಹಬ್ಬದ ಬಗ್ಗೆ ಕೂಡ ಹೇಳ್ತಾ ಹೋಗ್ತಿದ್ದೀರಾ. ನಾನು ಕೇಳಿದಷ್ಟೇ ಮೇಡಮ್, ಗೆಸ್ಟ್ ಆಗಿ ನಾನು ಇನ್ವೈಟ್ ಮಾಡಿದ್ದೀವಿ. ಫಾರ್ ಸಮ್ ಸೆಕೆಂಡ್ಸ್ ಮೇಡಮ್ ಜಡ್ಜ್ ಆಗ್ಬಿಡಿ ಅಂದರೆ ಹೇಗಿರುತ್ತೆ ನಿಮ್ಮ ರಿಯಾಕ್ಷನ್? ಹೊಟ್ಬಿಡ್ತೀನಿ ಬಿಕಾಸ್ ಏನು ಗೊತ್ತಾ, ಹಬ್ಬದ ದಿನ ನನಗೆ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇರಲ್ಲ ಯಾರನ್ನು. ಬಿಕಾಸ್ ಅಂದರೆ ದೇ ಡಿಸರ್ವ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹಾಕ್ತಾ ಇದ್ದಾರೆ ಎಲ್ಲರೂ, ಬೇರೆ ಬೇರೆ ವೆರೈಟೀಸ್ ಆಫ್ ರಂಗೋಲಿಗಳನ್ನ. ಇಷ್ಟು ವೆರೈಟಿ ನಾನು ಆ್ಯಕ್ಚುಲಿ ನೋಡಿರಲಿಲ್ಲ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಹಾಕ್ತಾರಂತೆ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ ಅಮ್ಮ ಸಕ್ಕದಾಗಿ ಹಾಕೋರು ಅಂತ. ಸೊ ಹಾಗಾಗಿ ಈಗ ಅವರೆಲ್ಲ ನೆನಪಾಗ್ತಿದ್ದಾರೆ ನಂಗೆ ಇದನ್ನೆಲ್ಲ ನೋಡ್ತಿದ್ರೆ. ವರ್ಷನ ಕರ್ಕೊಂಡ್ ಬಂದಿದ್ದೆ, ತುಂಬಾ ಖುಷಿ ಪಟ್ಟಿರೋರು ನೋಡಿ. ಹೌದು, ಎಷ್ಟೊಂದು ವಿಧ ವಿಧ ರಂಗೋಲಿ. ರಂಗೋಲಿನಲ್ಲಿ ಅಡ್ಗೆ ಬಡಿಸ್ಬಿಟ್ಟಿದ್ದಾರೆ. ಹಾ, ನಮ್ ಚಿಕ್ಕಮ್ಮ ಒಬ್ರು ಇದ್ದಾರೆ, ಅಮ್ಮ ಅವರು ಹೀಗೇನೆ. ಅವ್ರು ತುಂಬಾ ಇಷ್ಟ ಇದೆಲ್ಲ. ಫುಲ್ ದೊಡ್ಡ ದೊಡ್ಡ ರಂಗೋಲಿ, ಕಲರ್ಫುಲ್ ಆಗಿ, ಆಮೇಲೆ ಪೇಂಟ್ ಮಾಡೋದು, ರಂಗೋಲಿ ಪೇಂಟಿಂಗ್ ಹಾಕೋದು, ಅದೆಲ್ಲ ತುಂಬಾ ಇಷ್ಟಪಡ್ತಾರೆ ಅವರು. ತುಂಬಾ ಚೆನ್ನಾಗಿ ಹಾಕ್ತಾರೆ. ಹಬ್ಬದ ದಿನ ಬಂತು ಅಂದ್ರೆ ಅವರಂತೂ ನಮಸ್ತೆ ಮಾ. ಹೌದಾ, ಓಕೆ ಓಕೆ. ಈ ರಂಗೋಲಿ ನೋಡ್ತಿದ್ರೆ ಎಂಥ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಪೊಂಗಲ್ ಇದೆ, ಬಾಳೆಹಣ್ಣು, ಅರ್ಶಿನ ಕುಂಕುಮ, ಕಾಯಿ ನೋಡಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇನ್ನೊಂದು ಏನಾಗುತ್ತೆ ಗೊತ್ತಾ, ನೀವು ಕೈಯಲ್ಲಿ ಪೇಂಟ್ ಮಾಡಕ್ಕೆ ಒಂಥರ ಆಗುತ್ತೆ, ಬಟ್ ರಂಗೋಲಿ ಹಾಕೋದಿದೆಯಲ್ಲ ತುಂಬಾ ಚೆನ್ನಾಗಿದೆ ಮಾ, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಿ. ಬಾ, ನಿಜವಾಗ್ಲೂ ಆ ಪೇಷನ್ಸ್ಗೆ ಮೆಚ್ಚಬೇಕಲ್ವಾ. ಅಪ್ರಿಷಿಯೇಟ್. ಆ ಕಾಯಿ ನೋಡಿದ್ರೆ ಅಂತೂ ನಿಜವಾಗ್ಲೂ ನಿಜವಾದೇನೋ ಬಾಳೆ ಎಲೆ ಅಲ್ವಾ? ಹೌದು ಹೌದು, ಆ ಎಲೆ ನಿಜವಾದ ತರಾನೇ ಇದೆ. ಬ್ಯೂಟಿಫುಲ್. ಸೂರ್ಯ ಹಿಂದೆ ಎಷ್ಟು ಚೆನ್ನಾಗಿ ಮಾಡಿ. ಸೂಪರ್ ಸೂಪರ್. ಸೊ ಒಟ್ಟಾರೆ ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನದಲ್ಲಿ ಯಾರು ಒಂದು ಸೆಕೆಂಡ್ ಆ ಕಡೆ ಬಂದ್ಬಿಡ್ತೀವಿ, ಇಲ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸುಮಾರು ಜನ ಇದ್ದಾರೆ ಮೇಡಮ್. ಕಾಂಪಿಟೇಷನ್ ಹೀಟ್ ಅಂತೂ ತುಂಬಾ ಹೈಯಲ್ಲಿದೆ. ಕಾಂಪಿಟೇಷನ್ ಅಂದಾಕ್ಷಣ ಬಿಗ್ ಬಾಸ್ ಕಾಂಪಿಟೇಷನ್ ಸೇಮ್ ಅಲ್ವಾ ಮೇಡಮ್? ಅಲ್ಲೂ ಕೂಡ ಹೇಗಾಗುತ್ತೆ, ಹೇಗಾಡ್ತೀವಿ, ಏನು ಆ ನರ್ವಸ್ನೆಸ್, ಈ ನರ್ವಸ್ನೆಸ್, ಈ ಕಾಂಪಿಟೇಷನ್ ಬಗ್ಗೆ ಅಂದ ತಕ್ಷಣ ಏನ್ ಹೇಳ್ತೀರಿ? ಆ ಬಿಗ್ ಬಾಸ್ ನಾಗ ಜ್ಞಾಪಕ ಮಾಡಿ. ಬಿಗ್ ಬಾಸ್ ಅಲ್ಲಿ ಬ್ಯೂಟಿ ಇಸ್ ಅ ಟಾಸ್ಕ್. ಅವರು ಟಾಸ್ಕ್ ಟೀಮ್ನ ನಾನು ಯಾವಾಗಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಬಿಕಾಸ್ ಡಿಫ್ರೆಂಟ್ ಟಾಸ್ಕ್ಗಳು ಕೊಡ್ತಾರೆ. ಈ ಥರದ ಆಟಗಳು ಇರುತ್ತಾ ಅಂತ ಅನಿಸುತ್ತೆ ನಮಗೆ ನೋಡಿದಾಗ. ಬಟ್ ಹೆಲ್ದಿಯಾಗಿ ಆಡ್ತಿರ್ತೀವಿ. ಕೆಲವೊಂದ್ಸಲ ಎಕ್ಸ್ಟ್ರೀಮ್ ಹೋಗುತ್ತೆ, ಯಾಕೆಂದರೆ ಟಾಸ್ಕ್ ಹಾಗೆ ಇರುತ್ತೆ, ನಮ್ಗಳ ಮಧ್ಯೆ ನಾವು ಹಾಗೆ ಇರ್ತೀವಿ. ಬಟ್ ಎನಿವೇಸ್, ಏನೇ ಆದರೂ ಕೂಡ ಎಂಡ್ ಆಫ್ ದಿ ಡೇ ಲೈಕ್ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ವಾವ್ ಇವತ್ತು ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಸೋದಂತೂ ಉಂಟು ಆ ಮನೆಯಲ್ಲಿ. ಆಮೇಲೆ ಎಲ್ಲ ಥರದ ಎಮೋಷನ್ಸ್ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಹೌದು, ನಾನು ಯಾವಾಗಲೂ ಹೇಳ್ತೀನಿ, 100 ವರ್ಷದ ಒಂದು ಜರ್ನಿ ನಮ್ದು ಏನಿರುತ್ತೆ ಲೈಫಲ್ಲಿ, ಅದು 100 ದಿನಗಳಲ್ಲಿ ತೋರಿಸ್ಕೊಡ್ತಾರೆ ಅಂತ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಗೇಮ್. ಸೊ ಈ ಬಿಗ್ ಬಾಸ್ ಫಾಲೋ ಮಾಡ್ತಿದ್ದೀರಾ ಮೇಡಮ್? ಫಾಲೋ ಅಂತ ಇಲ್ಲ, ಬಟ್ ವೆನೆವರ್ ನಂಗೆ ಟೈಮ್ ಇದ್ದಾಗಂತೂ ಡೆಫಿನೆಟ್ಲಿ ಮಿಸ್ ಮಾಡಲ್ಲ, ನಾನು ನೋಡ್ತೀನಿ. ಬಟ್ ಗುಡ್. ಕಷ್ಟ ಇದೆ, ನಂಗೆ ಗೊತ್ತಲ್ಲ, ಅಲ್ಲಿ ನಾವು ಮಾತಾಡೋ ಹಾಗೆ ಈಸಿ ಇಲ್ಲ ಅಲ್ಲಿ. ವೆರಿ ಡಿಫಿಕಲ್ಟ್. ಬಹಳಷ್ಟು ಕಂಟ್ರೋಲ್, ಮೆಂಟಲಿ ಫಿಸಿಕಲಿ ಎಲ್ಲನೂ ನಾವು ಸ್ಟ್ರಾಂಗ್ ಆಗಬೇಕಾಗತ್ತೆ, ಎಲ್ಲನೂ ತಗೋಬೇಕಾಗತ್ತೆ, ಕೊಡಬೇಕಾಗತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಚೆನ್ನಾಗಿದೆ, ಇದು ನೈಸ್. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇದ್ದವರು ಇನ್ನು ಕಾಂಟ್ಯಾಕ್ಟ್ ಅಲ್ಲಿ ಇದಾರ? ಎಲ್ಲರೂ ಇದ್ದೀವಿ. ನೈಸ್. ರೀಸೆಂಟ್ಲಿ ಆಲ್ಸೋ ವಿ ಮೆಟ್ ಅಲ್ಲ, ವಿ ಹ್ಯಾಡ್ ಒಂದು ಲಾಂಚ್ ಇತ್ತು, ಆಲ್ಬಮ್ ಸಾಂಗ್, ಸಂಗೀತ ಅವ್ರದ್ದಿತ್ತು. ಸೊ ಹಾಗಾಗಿ ಅವ್ರಿಗೆ ವಿಶ್ ಮಾಡಿ ಜೊತೆಗೆಲ್ಲ ಊಟ ಮಾಡಿಕೊಂಡು ನಾವು ವಿ ಮೀಟ್. ನೈಸ್, ಸಿಗ್ತೀವಿ. ದಟ್ಸ್ ನೈಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ. ಇವನ್ ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು, ಬಿಕಾಸ್ ನೀವು ಎಷ್ಟು ಕ್ಯೂರಿಯಸ್ ಆಗಿ ಒಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಸೊ ಹ್ಯಾವ್ ಯುವರ್ ಟೈಮ್. ಹೋಪ್ಫುಲಿ ದಿಸ್ ಇಸ್ ಅ ಗುಡ್ ಟೈಮ್ ವಿ ಹ್ಯಾವ್ ಗಿವನ್. ಡೆಫಿನೆಟ್ಲಿ ಎಸ್. ತುಂಬ ಖುಷಿ ಆಯಿತು, ಕಣ್ಣುಗಳಿಗೆ ಹಬ್ಬ ನಿಜವಾಗ್ಲೂ ಅನ್ನಿಸ್ತಾ ಇದೆ ನನಗೆ. ಬಟ್ ನಿಮಗೂ ಕೂಡ ಯುನೋ ವೆರಿ ನೈಸ್. ಈ ಥರದ್ದು ಇನ್ನಷ್ಟು ಕಾರ್ಯಕ್ರಮಗಳು ಬರಲಿ ನಿಮ್ಮ ಒಂದು ಚಾನಲ್ ಮೂಲಕ, ಜನಕ್ಕೆ ಉಪಯೋಗ ಆಗಲಿ ಅಂತ ನಾನು ಒಂದ್ಸರಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು, ಮೈ ಪ್ಲೆಜರ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹತ್ರ ರಂಗೋಲಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸೊ ಅವರ ಜೀವನದ ರಂಗೋಲಿ ಬಗ್ಗೆನೂ ಕೇಳಿದೆ, ಬಣ್ಣದ ಬಗ್ಗೆ ಕೇಳಿದೆ, ಬಹಳಷ್ಟು
ಕ್ಯೂಟ್ ಆಗಿ ಮಾತಾಡಿದ್ರು. ಸೊ ಮ್ಯಾಮ್ ಹೇಳಿದಾರೆ, ಹೇ ಡಿಸ್ಟರ್ಬ್ ಮಾಡ್ಬೇಡ, ನಾನು ಎಲ್ಲ ರಂಗೋಲಿ ನೋಡ್ಬೇಕು, ಐ ನೀಡ್ ಟು ಎಂಜಾಯ್ ಗಿವಿಂಗ್ ಹರ್ ಸ್ಪೇಸ್. ಅಂಡ್ ಆಲ್ಸೋ ಕೊನೆದಾಗ ನಾನು ಕೇಳ್ತೇನೆ ಮೇಡಮ್, ಯಾವ್ದಕ್ಕೆ ನೀವು ಆದ್ರೆ ಫಸ್ಟ್ ಪ್ರೈಸ್ ಕೊಡ್ತೀರಾ ಅಂತ. ಸೊ ಮ್ಯಾಮ್ ಇಸ್ ಆಲ್ ಸೆಟ್ ರೆಡಿ. ನೀವೇನ್ ಮಾಡ್ತೀರಾ? ಸಕ್ಕತ್ತಾಗಿರೋ ರಂಗೋಲಿ ತೋರಿಸ್ತಿದೀವಿ, ನೋಡಿ ಎಂಜಾಯ್ ಮಾಡಿ.